ಲೇ ಜಾಸ್ತಿ ಕುಡಿಬಾರ ಅಂದಂಗೆಲ್ಲ ಜಾಸ್ತಿ ಕುಡಿತಿಲ್ಲ ನೋಡಿ ಇವಾಗ ಹೆಂಗ್ ಜೋಲ ಆಡ್ತೀಯ. ನಾವ್ ಬರೋದೇ ಇಬ್ರು ಬಂದ್ವಿ ಈ ಸೋಳ ಮಕ್ಕಳಾರ್ಲಿ ಲೋಣ ತಪ್ಪಾತನ ಯಾರಂತ ಕೇಳ್ತೀವಿ ಅವ್ರಿಗೆ ನೀವು ಕುಡಿದಿರೋದಕ್ಕ ಕರೆಕ್ಟ್ ಆಗಿ ಬಿಲ್ ಕಟ್ಬಿಟ್ಟು ನಿನ್ ಮನೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರ ಅವ್ರಿಬ್ರು. ಮತ್ತೆ ನೀನ್ ಬುದ್ಧಿಲ್ವಾ ಮತ್ತೆ ಅವ್ರು ಯಾರೋ ಅಂತ ಕೇಳ್ತಿದ್ಯಾ ನೀನ್ ಬೇವರ್ಸಿ ತಗೊಂಡ್ ಬಂದು ಹಿಡಫಾ. ಲಕ್ಸುರಿ ಸ್ಟೈಲ್ ಕಾಫಿ ಮಾಡಲು ಮೊದಲು ದೊಡ್ಡವಾದ ಪಾತ್ರೆ ಇಕ್ಕಿ, ಆಮೇಲೆ ಪಾತ್ರೆ ಕಾಲಿಟ್ರೆ ಎಣ್ಣೆ ಹಾಕಿ. ಕಾಫಿಗೆ ಎಣ್ಣೆ ಯಾರು ಹಾಕ್ತಾರೆ? ಲಕ್ಸುರಿ ಸ್ಟೈಲ್ ಕಾಫಿ ಮಾಡಲು ಎಣ್ಣೆ ಹಾಕಲೇಬೇಕು. ಕರ್ಮ. ಆಮೇಲೆ ಒಂದು ಚಂಬು ನೀರು. ಗಮನ ಇಟ್ಟು ಕೇಳಿಸ್ಕೊ, ನೀರು ಬಿಸ್ಲರಿನೇ ಆಗಿರಬೇಕು. ಅಗೋ ಬಿಸ್ಲರಿ ಇಲ್ಲ. ಬಿಸ್ಲರಿ ನೀರಿಲ್ವಾ? ಬಿಸ್ಲರಿ ನೀರು ಇಲ್ಲದಿದ್ದರೆ ಮೊದಲು ಹಾಕಿರೋ ಎಣ್ಣೆ ತೆಗಿಬೇಕು. ಚಪಕ್ 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 ಚಪಕ್. ಕಾಫಿ ಮಾಡಲು ಮೊದಲು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಆಲೂಗೆಡ್ಡೆ ಹಾಕಬೇಕು. ಅಗೋ ಕಾಫಿಗೆ ಆಲೂಗಡ್ಡೆ ಯಾರು ಹಾಕ್ತಾರೆ? ನಿನಗೆ ಕಾಫಿ ಮಾಡಲು ಬರುತ್ತಾ? ಇಲ್ಲ ಬರಲ್ಲ. ಮತ್ತೆ ಮುಚ್ಕೊಂಡ್ ಹಾಕು. ತಗೋ ಆಲೂಗೆಡ್ಡೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಕಾಫಿ ಕ್ಲೀನ್ ಇರ್ಬೇಕು ಅಂದ್ರೆ ಸೊಪ್ಪಿನ ಪುಡಿ. ಸೊಪ್ಪಿನ ಪುಡಿ ಇಲ್ಲ ಸೊಪ್ಪ ಹಾಕ್ಲಾ? ಕಪ್ಪುದು ಸೊಪ್ಪು. ಆಮೇಲೆ ಒಂದು ಗ್ಲಾಸ್ ಹಾಲು ಇಟ್ಟು ಕೇಳಿಸ್ಕೊ, ಹಾಲು ಓಡಿದೆ ಆಗಿರ್ಬೇಕು. ಓರಿ ಎಲ್ಲ ಹಾಲು ಕೊಡುತ್ತೆ? ಅದೆಲ್ಲ ನಂಗೆ ಗೊತ್ತಿಲ್ಲ, ಓಡಿದೆ ಹಾಲು ಹಾಕ್ಬೇಕು. ನಡಿ ನೀನ್ ನಾಳೆ ನಡಿ. ಥೂ ನೋ ಅಣ್ಣ, ನೀ ಏನಾರ ಕಾಫಿ ಕುಡ್ದೆ ಸೀದಾ ಗೋಡೆ ಮೇಲೆ ನಿನ್ ಫೋಟೋ ಕಾಣಿಸ್ತೈತೆ. ಸುಮ್ ತೆಪ್ಪಿಗಿರೋದ್ ಬಿಟ್ಟು ಕೇಳಿದ್ದೆಲ್ಲ ಕಾಫಿ ಮಾಡ್ಕೊಂಡು ಆಮೇಲೆ ನೀ ಕುಡ್ದು ನೀನ್ ಏನಾರ ಆಗಿ ಸಿದ್ಧ ಗೋಡೆ ಮೇಲೆ ಫೋಟೋ ಕೊಡತ್ತ ನಿನ್ಗೂ ಸಮಾಧಾನ ಇಲ್ಲ ಅನ್ಸತಿ. ಲೋ ಅಣ್ಣ, ಬೇರೆಯವ್ರ ಲೈಫಿಗೂ ನಿನ್ ಲೈಫಿಗೂ ಭಾಳ ಡಿಫ್ರೆನ್ಸ್ ಐತಿ. ಅವ್ರು ಬರೀ ಒಂದ ಹುಡುಗಿಗೆ ತಾಳಿ ಕಟ್ಟಿದ್ರಪ್ಪ ಅಂದ್ರೆ ನೀನು ಇಬ್ಬಿಬ್ರು ಹುಡುಗಿಗೆ ತಾಳಿ ಕಟ್ಟಕತ್ತಿ. ಒಂದು ಹಸುಗೆ ಮತ್ತೆ ನಿನ್ ಸ್ವಂತ ಹೆಂಡತಿ ಆಗ್ಬರೋ ಹುಡುಗಿಗೆ ಹಂಗೆ ಮಾಡಿದೆ ಕಣವ. ಮತ್ತೆ ಬೇರೆಯವ್ರ ಕಂಪೇರ್ ಮಾಡ್ತಿದ್ಯಾ, ಹಂಗ್ ನೋಡಿದ್ರೆ ನೀನೇ ಡಬಲ್. 2 ಎಕರೆ ಹೊಲದಾಗ 1 ಎಕರೆ ಮಾರಿ ಅಕ್ಕನ ಮದ್ವಿ ದಾಮ್ ಧೂಮ್ ಮಾಡ್ರ ಇನ್ನೂ 1 ಎಕರೆ ಉಳ್ದತಿ, ಅದ್ರಾಗ ಅರ್ಧ ಎಕರೆ ಬೇಕಂತ. ಲೋ ಅಣ್ಣ, ನಿನ್ ಬಾಗಿಂದ ಎಷ್ಟು ಬರುತ್ತೋ ಅದು ಮುಂಚೆನೆ ನೀನ್ ಮಾತಾಡ್ಕೊಂಡು ನಿನ್ ಪಾಲೆ ನೀನ್ ತಗೊಂಡ್ಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆ ಇರ್ತಿದ್ದಿಲ್ಲ. ಈಗ ನೋಡು, 1 ಎಕರೆದಾಗೂ ಅರ್ಧ ಎಕರೆ ಕೊಡ್ಬೇಕು. ಕೊಟ್ಟಿಲ್ಲ ಅಂತಂದ್ರೆ ಕಾನೂನು ಕೇಳಂಗಿಲ್ಲ. ಈಗಕಿ ಮದ್ವಿನೂ ಮಾಡ್ಬಿಟ್ಟು ಈಗಕ್ಕೆ ಅಂತ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಕೊಡಬೇಕು ನೋಡಕ್ಕೆ ಜಾಸ್ತಿ. ಬ್ರೋಕರ್ ಆಗೋಣ ಅಂತ. ಬ್ರೋಕರ್ ಅದ್ರಲ್ಲಿ ಹೆಂಗ್ ದುಡ್ಡು ಮಾಡೋದು? ಅಲ್ಲೇನ್ ದುಡ್ಡು ಐತೆ? ಅವರೇ ಜಾಸ್ತಿ ದುಡ್ಡು ಹೊಡಿತಾ ಇರೋದು. ಅದ್ ಸರಿ, ಯಾವ ಬ್ರೋಕರ್? ಮದುವೆ ಬ್ರೋಕರ್ ಆಗೋಣ ಅಂತ. ಗಂಟು ತೋರ್ಸಕ್ 500, ಹೆಣ್ಣು ತೋರ್ಸಕ್ 1000. ಶ್ರೀಮಂತರ ಮನೆ ಬೇಕು ಅಂದ್ರೆ 5000, ಬಡವ್ರ ಮನೆ ಬೇಕು ಅಂದ್ರೆ 2000. ಮದುವೆ ಆದ್ರೂ ದುಡ್ಡು ಕೇಳೋದು, ಮಕ್ಳಾದ್ರೂ ದುಡ್ಡು ಕೇಳೋದು, ಹೆಣ್ಣು ಹುಟ್ಟಿದ್ರೆ ಲಕ್ಷ್ಮಿ ಹುಡ್ತು ಅಂತ ದುಡ್ಡು ಕೇಳೋದು, ಗಂಡು ಹುಟ್ಟಿದ್ರೆ ವಂಶೋದ್ಧಾರಕ ಹುಡ್ತಾ ಅಂತ ದುಡ್ಡು ಕೇಳೋದು. ಹೆಂಗೈತೆ ನನ್ ಪ್ಲಾನ್? ಗಂಡು ಹುಡ್ತಾಗ ತುಂಬಾ ಖುಷಿಲಿ ಇರ್ತಾರೆ, ಅವಾಗ ಖುಷಿ ಹೋಗಿ ದುಡ್ಡು ಕೇಳೋದು, ಆಮೇಲೆ ನಾಮ ಹಾಕೋದು. ಎಂತ ಕಂತ್ರಿ ನನ್ನ ಮಗನಪ್ಪ ಇವನು. ಕರೆ ಹೇಳಿದ್ ನೋಡ್ತಮ್ಮ, ನೀ ಏನಾರ ಮಾಡ, ನೀ ಒಟ್ಟು ಮದುವೆ ಆಗ್ಬೇಡ. ಬೇರೆಯವ್ರ ಮದುವೆ ಮಾಡಿಸಿ ಅವ್ರ ಜೀವನ ಹಾಳು ಮಾಡಿ ಲಾಸ್ಟ್ ಕಡಿಕ ದುಡ್ಡಿನ ಉಸಿರು ಮಾಡ್ಕೊಂಡು ಅವ್ರಿಗೆ ಪಂಗನಾಮ ಹಾಕಕ ರೆಡಿ ಆಗ್ಬಿಟ್ಟು ಹೆಂಗಾರ. ಆದ್ರೆ ಮೊದ್ಲು ನಿನ್ ನೋಡ್ಕೊಳ್ಳಿ, ನಿನಗ ಮದುವೆ ಇಲ್ಲ, ಇನ್ನೊಬ್ರಿಗೆ ಮದುವೆ ಮಾಡಿಸ್ಕೊಕ್ಕಂತೆ. ದೇವ್ರ, ಒಂದ್ ದೊಡ್ಡ ಬಿಲ್ಡಿಂಗ್ ತಗೊಂಡನು, ಹೆಂಗಾರ ಮಾಡಿ 1 ಕೋಟಿ ರೂಪಾಯಿ ಅಡ್ಜಸ್ಟ್ ಆಗೋಂಗ್ ಮಾಡಪ್ಪ. ದೇವ್ರ, ಸಂಗಿನವ್ರ ಗಂಟು ಬಿದ್ರು 1 5,000 ರೂಪಾಯಿ ಅಡ್ಜಸ್ಟ್ ಆಗೋಂಗ್ ಮಾಡಪ್ಪ. ಯಾವ ಸ್ಕ್ಯಾನರ್ ತಾಯಿ ಪಟ್ನ. रोम रोम भाइयों, सिस्टम पार 5,000 ರೂಪಾಯಿ. ಥ್ಯಾಂಕ್ಸ್ ಪಾ ದೇವ್ರ. ಗೊತ್ತಾಗಲ್ಲ 1 ಕೋಟಿ ರೂಪಾಯಿ ಅವ್ರ ನಡೆಯತೈತಿ. 5,000 ರೂಪಾಯಿ ಹೋಗ ದೇವ್ರ. ಅವ್ನ್ 5,000 ರೂಪಾಯಿ ನಾ ಬಗೆಹರಿಸಿನಿ, ಅವ್ನ ತಲೆ ಹಾಕೋಕ್ ಹೋಗ್ಬಣ್ಣ. ನಾನು 1 ಕೋಟಿ ರೂಪಾಯಿ ಏನಂತ ನೀ ಬಗೆಹರಿಸ. ಸರಿ ಸರಿ, ಅವ್ನಿಗೆ 5,000 ಕೊಟ್ಬಿಟ್ಟಿದ್ಯಾ ಅಂತ ದೇವ್ರಿಗೆ 1.5 ಕೋಟಿ ಕೊಟ್ಟು ದೇವ್ರ ನಿನ್ಗೆ 1 ಕೋಟಿ ಕೊಟ್ಬಿಡ್ತಾನೆ. ಯಾಕಂತಂದ್ರೆ ನಿನ್ನ ಹತ್ರ ಅಷ್ಟು ದುಡ್ಡಿದೆ. ನಾಳೆ ಅಂಬಾನಿಗೆ ದುಡ್ಡು ಮಾಡ್ಬೋದು, ನೀನು ಚೆನ್ನಾಗಿ ದುಡ್ಡು ಮಾಡ್ಬೋದು. ಅದಕ್ಕೆ ಹೇಳ್ತೀನಿ, ದೇವ್ರಿಗೆ 1.5 ಕೋಟಿ ಕೊಟ್ಬಿಡು, ನೀವು 1 ಕೋಟಿ ಇಟ್ಕೊಂಡ್ಬಿಡು. ನಿನ್ನ ಹತ್ರ ಡೀಲ್ ಆಗ್ತಾನೆ ದೇವ್ರು. ಹೇ ಸಮಾಧಾನ ಸಮಾಧಾನ. ಯಾರು ಎದುರು ಈ ವಿಡಿಯೋ ನೋಡ್ಬಿಟ್ಟು ಎಲ್ಲರೂ ಖುಷಿ ಪಡ್ಬೇಕು. ಆಕಿ ಮೈ ಮೇಲೆ ದೇವ್ರು ಬಂದಿದೆ, ಕಾಯಿ ಹೊಡಿರೋ ತಲೆ ಮೇಲೆ ಹೊಡೆದ್ಬಿಟ್ರೆ ಅವನು ತಲೆನೇ ಕೆಡ್ಸ್ಕೊಕ್ ಹೋಗ್ಬಿಟ್ರೆ. ಯಾಕೆ ಹೇಳ್ರಿ, ಆಕಿ ಮೈ ಮೇಲೆ ಬಂದಿರೋ ಸಾಮಾನ್ಯ ದೇವ್ರಲ್ಲ, ಈ ಹಿ 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 ದೇವ್ರು. ಆಕಿ ವಿಡಿಯೋ ನೋಡಿ ಭಾಳ ಖುಷಿ ಆಗಿತ್ತಲ್ಲ. ಡ್ಯಾನ್ಸ್ ಹೆಂಗಿತ್ತಂತ ಬಾಯ್ ತಗೊಂಡು ನೋಡಾತಿದ್ರಲ್ಲ. ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟೆಡ್ ಬಿಟ್ಲಲ್ಲ. ಓದೋ ಟೈಮಿಗೆ ಓದಿಲ್ಲ ಅಂದ್ರೆ ಹಿಂಗಲ್ಲಿ ಎಲ್ಲರೂ ಹಿಂಗೆ ಗೋಡೆ ಬರ್ಕೊಂಡು ನಿಂದಿರ್ಬೇಕಾಗ್ತು. ಹಿಂದಿನ ಕಾಲದಲ್ಲಿ ಇರೋ ರಾಜನೇ ಕೋಟಿ ಇಟ್ಕೊಂಡವ್ರೇನೆ ಸೈನ್ಯ ಕಟ್ಟಬೇಕಾದ್ರೆ ಸೈನ್ಯ ತುಂಬಾ ಬರೀ ಗಂಡಸರು ಇರ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಸೈನ್ಯ ನಡೆಸಬೇಕು ಅಂತಂದ್ರೆ ಬರೀ ಹೆಂಗಸರೇ ತುಂಬ್ಕೊಂಡ್ಬಿಟ್ಟಿರ್ತಾರೆ. ನಮ್ಮ ಸರ್ಕಾರ ನಡೆಯೋದೇ ಹೆಣ್ಮಕ್ಳ ಮೇಲೆ ಅನ್ಸ್ಬಿಟ್ಟಿದೆ. ಯಾಕಂತಂದ್ರೆ ನೋಡಿ, ಬಸ್ಸಲ್ಲೂ ಹೆಂಗಸ್ರೆ, ಎಲ್ಲೋದ್ರು ಹೆಂಗಸ್ರೆ, ಕುಂತ್ರೆ ಹೆಂಗಸ್ರೆ, ಎಲ್ಲ ಕಡೆ ಹೆಂಗಸ್ರು. ಬಸ್ ಅಂತೂ ನೋಡಂಗೇ ಇಲ್ಲ. ನೋಡಿದ್ರೆಲ್ಲ ಯಾವ ತರ ಆಗ್ಬಿಟ್ಟಿದೆ ಅಂತ
ನುಗ್ತಾ ಇರೋದೇ ಇದು ಸಿದ್ದರಾಮಯ್ಯನ ಸರ್ಕಾರ ಐತಿ. ಅದಕ್ಕ ಹೆಣ್ಮಕ್ಳು ಅಂಜಂಗಿಲ್ಲ, ಸೈನ್ಯ ಕಟ್ಟೋದೈತಿ, ಸಿದ್ದರಾಮಯ್ಯನ ಹೆಸರು ಹೇಳೋದೈತಿ. ಅಲ್ಲ, ಈ ಕಿಪಿ ಕೀರ್ತಿನಂತೂ ಇನ್ಸ್ಟಾದಲ್ಲಿ ನಾನು ಫಾಲೋ ಮಾಡಿಲ್ಲ. ಬಟ್ ಆದ್ರೆ ನನ್ನನ್ನು ಯಾಕೆ ಕಿಪಿ ಕೀರ್ತಿ ಫಾಲೋ ಮಾಡ್ತಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಇನ್ಸ್ಟಾ ಓಪನ್ ಮಾಡಿದ್ರೆ ಸಾಕು, ಹಾಕಿದೆ ಫಸ್ಟ್ ರೀಲ್ಸ್. ಇಷ್ಟು ಯಾಕೆ ಆಟ ಕೊಡ್ತಿದ್ಯಾ ನನಗೆ, ಬಿಟ್ಬಿಡು, ನಾನು ನಿನ್ನ ಫಾಲೋನೇ ಮಾಡಿಲ್ಲ. ನಂಬರ್ ಹಾಕ್ಲಾ, 300 ರೂಪಾಯಿ ಕೊಡು, ಸಿಮ್ಮೆ ಕೊಟ್ಬಿಡ್ತೀನಿ. ಬಂದ್ಬಿಟ್ಟ ನಂಬರ್ ಕಳ್ಕೊಂಡು ಲೋಪರ್ ನನ್ ಮಗ. ನಿಂತ್ಕೊಳ್ಳಲಿ, ಅಕ್ಕ ಸಿಮ್ ಕೊಡ್ತಾಳೆ ಅಂತ ಹೇಳಿದ್ರೆ ತಾನೆ ನೀನ್ ನಂಬರ್ ಕೇಳಿದ್ಯಾ? ಸಿಮ್ಮೆ ಕೊಡ್ತಾಳೆ ಅಂತ ನೀನ್ ಯಾಕೆ ಇಸ್ಕೊಂಡು ಹೋಗಲ್ಲ? ನಿಂತ್ಕೊಳ್ಳಲ್ಲ ತೇರಿಕೆ. ಈ ನಮ್ಮ ಹುಡುಗರು ಹೆಂಗಿದಾರೆ ಅಂತಂದ್ರೆ ಹುಡುಗಿರ ಹತ್ರ ಹೋಗ್ತಾರೆ, ರ್ಯಾಗಿಂಗ್ ಮಾಡ್ತಾರೆ, ಬಟ್ ಅವ್ರಿಗೆ ನಂಬರ್ ಅಲ್ಲ, ಸಿಮ್ಮೆ ಕೊಡ್ತಾಳೆ ಅಂದ್ರೆ ಇಸ್ಕೊಳ್ಳಲ್ಲ. ಎಂತ ಬರ್ಗೆಟ್ ಬಿಟ್ಟಿದವಪ್ಪ ನಮ್ಮ ಹುಡುಗರು, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸಿಮ್ ಕೊಡ್ತಾಳೆ ಅಂತ ಅಕ್ಕ ಬಂದು ಇಸ್ಕೊಂಡೋಗೋ, ಇಲ್ಲ ಅಂದ್ರೆ ನಿಮ್ಮ ಮಗಳು ಬಂದು ಕಂಪ್ಲೇಂಟ್ ಮಾಡ್ಬಿಡ್ತೀನಿ ಮಗ, ಬಂದು ಇಸ್ಕೊಂಡೋಗ. ನೀನ್ ಈ ತರ ಆಡಿನೇ ನಿನ್ನ ಪಪ್ಪಮ್ಮನ ಇನ್ನೊಬ್ಬ ಆರಿಸ್ಕೊಂಡೋದ, ಕೂತ್ಕೊಂಡು ಉಣ್ಣ ಹುಗ್ಗಿನೇ. ಹುಡುಗನ್ ತರ ಇರೋ ಅಂದ್ರೆ ಹುಡುಗಿ ತರ ಆಡಕ್ ಹೋಗ್ತಾನೆ. ಏನಿದು ಇವತ್ತು ಬರ್ಬೇಕಾದ್ರೆ ರೋಡಲ್ಲಿ ಒಂದ್ ಜಗಳ ಆಗ್ತಿತ್ತು. ನಾವು ಜನ ನಿಂತಿರೋದು ನೋಡಿ ದೊಡ್ಡ ಜಗಳ ಆಗ್ತಿ, ಏನಾದ್ರು ನೋಡ್ಬೇಕಲ್ಲ ಇವತ್ತು, ಏನಾದ್ರು ಸಿಗುತ್ತೆ ಮಜಾ ಅನ್ಕೊಂಡು ನಾವ್ ಅನ್ಕೊಂಡ್ರೆ ತೇರಿಕೆ ಆಗ್ಲೇ ಸಿನಿಮಾನೆ ಮುಗ್ದೋಗ್ಬಿಟ್ಟಿದ್ರು, ಇಬ್ರು ಒಂದಾಗ್ಬಿಟ್ಟಿದ್ರು. ಹಾಗಾಗಿ ಬೇಜಾರಾಗಿ ಬಂದ್ಬಿಟ್ಟು ಲೋ ಅಣ್ಣ, ಇನ್ನು ಮುಂದೆ ಚಾನ ಕೊಡಂಗಿಲ್ಲ ನಿನಗೆ, ಯಾಕಂದ್ರೆ ಮನಿ ಒಳಗೆ ನಿನಗೆ ಕಿಮ್ಮತ್ತ ಕಡಿಮೆ ಆಗೈತಿ. ಮತ್ತೆ ಇಷ್ಟು ಉದ್ದ ಲೈನ್ ಹಾಕೊಂಡು ಕುತ್ಕೊಂಡಿಯ, ಎದ್ದೋಗಿ ಸುಮ್ಮನೆ ಏನಾದ್ರು ಕ್ಯಾಮೆ ಮಾಡು, ಇಲ್ಲಾಂದ್ರೆ ಅದಕ್ಕೂ ಮರ್ಯಾದೆ ಇರಲ್ಲ ನೋಡು. ಯೂಟ್ಯೂಬ್ ಸಾವಸರೆ ಸಾಕು, ಬಡ್ಡಿ ಆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲ.